ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ಇಲ್ಲಿ ತನಕ ನೋಡಿದ್ರಿ, ಅಣ್ಣನ ಮನೆ ಗೃಹ ಪ್ರವೇಶದ ತಯಾರಿವರೆಗೆ ನೋಡಿದ್ರಿ. ಇದು ಅವತ್ತಿನ ದಿನ ಬೆಳಗ್ಗೆ ಕ್ಲಿಪ್ಪಿಂಗ್ಸ್ ಜೊತೆಗೆ ನಾನು ವ್ಲಾಗನ್ನು ಎಂಡ್ ಮಾಡಿದ್ದೆ. ಇವತ್ತಿನ ವ್ಲಾಗನ್ನು ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ಫ್ರೆಂಡ್ ಅವಲಕ್ಕಿ ಎಲ್ಲ ಕಲಿಸ್ತಾ ಇದ್ದಾಳೆ. ಕಲಿಸುವಂಥ ಅವಲಕ್ಕಿ ಇದು ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು. ಇದನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ವಿ, ಅದನ್ನೇ ಅವಳು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಹಾಗೆಯೇ ಈ ವಿಡಿಯೋನಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ನಾನು ರಾ ಆಗಿ ಇಟ್ಟಿರ್ತೀನಿ, ಯಾವುದಕ್ಕೂ ಕೂಡ ಜಾಸ್ತಿ ವಾಯ್ಸ್ ಓವರ್ ಮಾಡೋದಿಲ್ಲ. ನಿಮಗೂ ಕೂಡ ಹಾಗೆ ನೋಡಲಿ ಅಂತ ಹಾಗೆ ರಾ ಆಗಿ ಇಟ್ಟಿರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವತ್ತಿನ ಬೆಳಗ್ಗೆ ಜಾಸ್ತಿ ಏನು ಪ್ರೋಗ್ರಾಮ್ ಏನು ಇರಲಿಲ್ಲ, ಹಾಗಾಗಿ ನಾನೊಂದು ಸಿಂಪಲ್ ಡ್ರೆಸ್ ಹಾಕ್ಕೊಂಡಿದ್ದೆ. ನನ್ನ ಫ್ರೆಂಡ್ ಒಂದು ಸಿಂಪಲ್ ಆಗಿರುವಂಥ ಸ್ಯಾರಿ ಉಟ್ಕೊಂಡಿದ್ಲು. ಅದೊಂದೇ ಕ್ಲಿಪ್ ಅವತ್ತಿನ ಬೆಳಗ್ಗೆ ಇರುವಂಥದ್ದು. ಅದಾದ ನಂತರ ಈವ್ನಿಂಗ್ ಪೂಜೆದು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಹೋಮದ್ದು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಕೂಡ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇದು ಕಿಚನ್ ನೋಡಿ, ಈ ಕಡೆ ಇದು ಮಿನಿ ಡೈನಿಂಗ್ ಟೇಬಲ್. ಐಲ್ಯಾಂಡ್ 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 ಕೆಳಗಡೆ ಬಾಳೆ ಇಟ್ಕೊಂಡಿದ್ದೀವಿ ನಾವು ಊಟಕ್ಕೆ
ಫುಲ್ ಹೋಮ್ ಟೂರ್ ಎಲ್ಲ ಮುಗಿದ ಮೇಲೆ ಮಾಡ್ತೀವಿ. ಅವತ್ತಿನ ದಿನ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ವಿ. ಸೇಮ್ ಇಯರಿಂಗ್ಸ್, ಸೇಮ್ ಜ್ಯುವೆಲರಿ ಎಲ್ಲ ಕೂಡ ಆಲ್ಮೋಸ್ಟ್ ಬಳೆ ಎಲ್ಲನೂ ಮ್ಯಾಚ್ ಮಾಡಿದ್ವಿ. ಇಬ್ಬರು ಕೂಡ ಬೆಂಗಳೂರಲ್ಲೇ ತೊಗೊಂಡಿತ್ತು. ಇದನ್ನು ಪರ್ಚೇಸ್ ಮಾಡಬೇಕಿದ್ರು ಕೂಡ ನಾನು ಒಂದು ಬ್ಲಾಗಲ್ಲಿ ಹೋಗಿದ್ದೆ, ಬಟ್ ಯಾವ ಸ್ಯಾರಿ ಅಂತ ತೋರಿಸಿರಲಿಲ್ಲ. ಅದೇ ಸ್ಯಾರಿ ಇವತ್ತು ಇಬ್ಬರು ಕೂಡ ಸೇಮ್ ಹಾಕ್ಕೊಂಡಿದ್ವಿ. ನಾವು 3 ದಿನ ಕೂಡ ಸೇಮ್ ಪ್ಯಾಟರ್ನ್ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಾನು ನೆಕ್ಸ್ಟ್ ಡೇನೇ ಬಂದೆ. ಹಾಗಾಗಿ ಇವತ್ತಿನ ದಿನವೇ ಇಲ್ಲಿ ಇಬ್ಬರು ಸೇಮ್ ಮ್ಯಾಚಿಂಗ್ ಉಟ್ಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಬೆಂಗಳೂರಲ್ಲಿದ್ದಾಗ ತುಂಬ ಪ್ಲ್ಯಾನ್ ಮಾಡಿದ್ವಿ, ಆ ಥರ ರೀಲ್ಸ್ ಮಾಡಬೇಕು, ಈ ಥರ ರೀಲ್ಸ್ ಮಾಡಬೇಕು ಅಂತ. ಬಟ್ ಯಾವುದು ಕೂಡ ಸಾಧ್ಯ ಆಗಲಿಲ್ಲ ಅವತ್ತಿನ ದಿನ. ಹಾಗೆ ಸುಮ್ಮನೆ ನಾವು ರೆಡಿ ಆಗೋಷ್ಟೊತ್ತಿಗೆ ರಾತ್ರಿ ಆಗಿಬಿಟ್ಟಿತ್ತು. ಒಂದು 4 ಫೋಟೋ ತೆಕ್ಕೊಂಡಿದ್ದು ಬಿಟ್ಟರೆ ಮತ್ತೇನೂ ಮಾಡೇ ಇರಲಿಲ್ಲ. ಅದಾದ ನಂತರ ಒಳಗಡೆ ಹೋಮ ಎಲ್ಲ ನಡೀತಾ ಇತ್ತು. ಇಲ್ಲಿ ಪ್ರಿಪ್ರೇಷನ್ಸ್ ಕೂಡ ನಡೆಸ್ತಾಯಿದ್ರು. ಹೊರಗಡೆ ತೋರಣ ಎಲ್ಲ ಕಟ್ಟೋದಿತ್ತು, ಅದೆಲ್ಲ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು. ಅದರ ಕ್ಲಿಪ್ಪಿಂಗ್ಸ್ ಇದು ಕತ್ಲೆ ಕಾಣಿಸ್ಬೋದು ನಿಮಗೆ. ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಇದು ಮಾಡು, ನೀನು ವಿಡಿಯೋ ಮಾಡ್ತೇನೆ.
ಫೋಕಸ್ ಮಾಡಿದ್ದರಿಂದ ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ನಮ್ಮ ಮತ್ತಿಗೆ ನಮ್ಮ ಪೂರೈತು ಬಿಟ್ರು. शांतिकर्ता पुष्टिकर्ता दुष्टिकर्ता कल्याणकर्ता प्रदोभव अनेन वरदानेन इंद्रप्रियता अग्निप्रीत्यर्थे वरदानेः इति योगः। ಇದಾಗಿತ್ತು ಸ್ನೇಹಿತರೆ ಗೃಹ ಪ್ರವೇಶದ ಮೊದಲನೇ ದಿನದ ಕಾರ್ಯಕ್ರಮದ ವ್ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಕೆಲವೊಂದಷ್ಟು ಫೋಟೋಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀವು ಕೂಡ ನೋಡಲಿ ಅಂತ. ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಫೋಟೋಸ್ ತೆಗೆಸ್ಕೊಂಡಾಗ ಅಥವಾ ಸ್ಟೇಟಸ್ಗೆ ಹಾಕಿದಾಗ ಅಥವಾ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇರುವಾಗ ತುಂಬ ಜನ ಕೇಳ್ತಾರೆ, ನೀವಿಬ್ಬರು ಟ್ವಿನ್ಸಾ ಅಥವಾ ನೀವಿಬ್ಬರು ಅಕ್ಕ ತಂಗಿನ ಅಂತ. ನನಗಂತೂ ಹಾಗೆ ಅನಿಸಲ್ಲ, ನಾವಿಬ್ಬರು ಸೇಮ್ ಇದ್ದೀವಿ ಅಂತ ಅನಿಸಲ್ಲ. ಬಟ್ ನೋಡಿದವ್ರೆಲ್ಲರೂ ಕೂಡ ಹಾಗೆ ಅಂತಾರೆ. ನಿಮಗೂ ಕೂಡ ಹಾಗೆ ಅನಿಸುತ್ತಾ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.